ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಿಗೂ ಬಂದ್ ಬಿಸಿ ಏನೂ ತಟ್ಟಿಲ್ಲ. ಪ್ರತಿಭಟನೆಗೆ ಸೀಮಿತವಾಗಿದೆ ಬಂದ್ ಆಚರಣೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅಲ್ಲಿ ಮೈಸೂರಿಗೂ ಬಂದ್ ಬಿಸಿ ತಟ್ಟಿಲ್ಲ. ಪ್ರತಿಭಟನೆಗೆ ಸೀಮಿತವಾಯಿತು ಬಂದ್ ಆಚರಣೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಭಾಗ್ಯರಾಜ್ ಬಣದಿಂದ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಾರುಕೋಲು ಕಾಲೆ ಬಿಂದಿಗೆ ಪ್ರದರ್ಶಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಕಾಡಾ ಕಚೇರಿ ಮುಂಭಾಗ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಳುವಳಿ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹಾಗೂ ರೈತರು ಮೈಸೂರಿನಲ್ಲಿ ಬಾರುಕೋಲನ್ನು ಹಿಡಿದು ಖಾಲಿ ಬಿಂದಿಗೆಯನ್ನ ಪ್ರದರ್ಶನ ಮಾಡಿ ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮೈಸೂರು ಜಿಲ್ಲಾ ಘಟಕದಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಏನು ಬಾರ್ಕೋಲ್ ಚಳುವಳಿಯ ಮೂಲಕವಾಗಿ ಮೈಸೂರಿನ ಏನು ಪ್ರಮುಖ ವೃತ್ತಗಳ ಮೂಲಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. CWRC ಆದೇಶ ಮತ್ತೆ ತಮಿಳುನಾಡಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೀರು ಬಿಡ್ತಾ ಇರುವುದನ್ನ ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಒಂದು ದೃಶ್ಯಾವಳಿಗಳನ್ನ ನೀವೀಗ ನೋಡಬಹುದು. ನಮ್ಮೊಟ್ಟಿಗೆ ಸಂಘದ ಅಧ್ಯಕ್ಷರಾದಂತಹ ಭಾಗ್ಯರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ಯಾವ ರೀತಿ ಪ್ರದರ್ಶನ ಮಾಡ್ತಾ ಇದ್ರಿ ಸರ್? ನಾವು ನಾಲೆಗಳ ಮುಖಾಂತರ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ರಿ. ನಮ್ಮ ರೈತರಿಗೆ ನೀರು ಸಿಗ್ತಾ ಇಲ್ಲ. ನಾವು ಕೃಷಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮುಖ್ಯಮಂತ್ರಿಗಳು ಇಲಾಖೆ ಮುಖಾಂತರ ಹೇಳ್ತಾ ಇದ್ದಾರೆ, ನಾಲೆಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥದ್ದು ತಮಿಳುನಾಡಿಗೆ ಹೋಗ್ಲಿಕ್ಕೆ ಮಾತ್ರ. ಇದು ಮುಂದಿನ ದಿನಗಳಲ್ಲಿ ನೀವು ನಾಳೆ ಧ್ವಜಾರೋಹಣ ಮಾಡ್ಲಿಕ್ಕೂ ನಿಮ್ಗೆ ಅರ್ಹತೆ ಇಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವ, ಮಂತ್ರಿಗಳು, MLA ಗಳಿಗೆ ಯಾಕೆ ಅಂತ ಹೇಳಿದ್ರೆ ವಚನ ಭ್ರಷ್ಟರು. ಬಿತ್ತನೆ ಬೀಜ ನೀರು ಕೊಡಕ್ಕೆ ವ್ಯವಸಾಯಕ್ಕೆ ಆಗದೆ ಇದ್ಮೇಲೆ ಇವ್ರು ಯಾಕೆ ಧ್ವಜಾರೋಹಣ ಮಾಡ್ತಾರೆ? ಇವ್ರು ತಮಿಳುನಾಡು ಧ್ವಜಾರೋಹಣ ಮಾಡ್ಲಿ, ಇಲ್ಲಿ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ ಇವ್ರಿಗೆ. ಆ ಕಾರಣಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ನಮ್ಮನ್ಗೆ ನಾಲೆಗಳ ಮುಖಾಂತರ ನೀರು ಕೊಡಬೇಕು, ಇಲ್ಲ ಕೃಷಿ ಮಾಡ್ಲಿಕ್ಕೆ ಅವಕಾಶ ಮಾಡಬೇಕು, ಇಲ್ಲ 50,000 ರೂಪಾಯಿನ ಪ್ರತಿ ಎಕರೆ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ತಕ್ಷಣ ಸರ್ಕಾರ ಸ್ಪಂದನೆ ಮಾಡಬೇಕು. ಇದು ರಕ್ತಪಾತ ಆದ್ರೂ ಚಿಂತೆ ಇಲ್ಲ. ನಾವು ಕೃಷಿ ಚಟುವಟಿಕೆ, ನಾವು ವ್ಯವಸಾಯ ಮಾಡಿ ಅಕ್ಕಿ, ರಾಗಿ, ಜೋಳ, ಭತ್ತ ಬೆಳ್ಕೊಡಿದ್ರೆ ವಿಧಾನಸೌಧದಲ್ಲಿ ಕೂತಿರೋರು ಮಣ್ಣು ತಿಂತಾರೇನ್ರಿ? ಮಣ್ಣು ತಿಂತೀರಾ ನೀವು? MLA ಗಳು, ಮಂತ್ರಿಗಳು ಇವಾಗ ಸದನ ನಡೆಸ್ತಾ ಇದ್ರಲ್ಲ, ಮಣ್ಣು ತಿನ್ಕೊಂಡು ಸದನ ನಡೆಸ್ತೀರಾ? ಮಣ್ಣು ತಿನ್ಬೇಕಾಗ್ತದೆ ನೀವು. ಅಧಿಕಾರಿಗಳಿಗೂ ಎಚ್ಚರಿಕೆ, ICIC ಮೀಟಿಂಗ್ ಮಾಡಿ ಸಂಪೂರ್ಣವಾಗಿ ನೀರು ಕೊಡ್ತೀವಿ ಅಂತಕ್ಕಂಥದ್ದು ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ. ಇದು ಭಾಗ್ಯರಾಜ್ ಅವರ ಮಾತು. ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿ ಬಾರ್ಕೋಲ್ ಚಳುವಳಿಯ ಮೂಲಕವಾಗಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸ್ತಾ ಇರಬೇಕು. ಇನ್ನು ನಾಲೆಗಳ ಮೂಲಕ ತಮಿಳುನಾಡಿಗೆ ಹರಿಸಿರುವಂತಹ ನೀರನ್ನ ನಮ್ಮ ರೈತರಿಗೆ ಕೊಡಬೇಕು. ಆ ಮೂಲಕವಾಗಿ ರಾಜ್ಯ ಸರ್ಕಾರ ರೈತರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ರಾಜ್ಯ ರೈತ ಸಂಘದ ಕಬ್ಬು ಬೆಳೆಗಾರರ ಸಂಘದ ಆಗ್ರಹ. ಕ್ಯಾಮರಾಮನ್ ಧನಿ ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು.